ಹಾವೇರಿ ಜಿಲ್ಲೆಯಲ್ಲೂ ಭೀಕರ ರಸ್ತೆ ಅಪಘಾತ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರ ಆಕ್ರಂದನ. 13 ಮೃತರ ಪೋಸ್ಟ್ ಮಾರ್ಟಮ್ ಮುಕ್ತಾಯ ಆಗಿದೆ. ಶಿವಮೊಗ್ಗ, ಬೀರೂರು, ಹನುಮಂತಪುರಕ್ಕೆ ಈಗ ಮೃತದೇಹಗಳನ್ನು ರವಾನಿಸಲಾಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ನಡೆದಂಥ ಭೀಕರ ಅಪಘಾತದಲ್ಲಿ ಸ್ವಗ್ರಾಮಕ್ಕೆ ಈಗ ಮೃತಪಟ್ಟಂಥ 13 ಮೃತರ ಶವಗಳನ್ನು ಸ್ವಗ್ರಾಮಕ್ಕೆ ಕಳಿಸಿಕೊಡಲಾಗ್ತಾ ಇದೆ. ಮೃತದೇಹಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಇನ್ನು ಅಗಲಿದಂಥ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. 13 ಮೃತರ ಪೋಸ್ಟ್ ಮಾರ್ಟಮ್ ಈಗ ಮುಕ್ತಾಯ ಆಗಿದೆ. ಎಲ್ಲರ ಪಾರ್ಥಿವ ಶರೀರಗಳನ್ನು ಕೂಡ ಈಗ ಅವರವರ ಸ್ವಗ್ರಾಮಕ್ಕೆ ಕಳಿಸಿಕೊಡಲಾಗ್ತಾ ಇದೆ. ಶಿವಮೊಗ್ಗ, ಬೀರೂರು, ಹನುಮಂತಾಪುರಕ್ಕೆ ಮೃತದೇಹಗಳ ರವಾನೆ ಆಗ್ತಾ ಇದೆ. ಹೂಳುವ ಮತ್ತು ಸುಡುವಂಥ ಸಂಪ್ರದಾಯದಂತೆ ಅಂತ್ಯಕ್ರಿಯೆಗೆ ಈಗ ಕುಟುಂಬಸ್ಥರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಭಾರಿ ದೊಡ್ಡ ಮಟ್ಟದಲ್ಲಿ ಈ ಅಪಘಾತ ಇಡೀ ರಾಜ್ಯವನ್ನು ಇವತ್ತು ದಿಗ್ಭ್ರಮೆಗೊಳಿಸಿತ್ತು. ಒಂದು ಕಡೆ ಮುಖ್ಯಮಂತ್ರಿಗಳು ಸಂತಾಪ ಸೂಚಿಸಿದರು. ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನವನ್ನು ಪಡೆದು ಮರಳಿ ಊರಿಗೆ ಹೋಗಬೇಕಾದ್ರೆ ಇಂಥ ದುರಂತ ಸಂಭವಿಸಿದೆ. ಈ ದುರಂತದಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಭರಿಸಲಾರದ ನೋವಂತೂ ಆಗಿದೆ. ಯಾಕಂದ್ರೆ 13 ಜನ ಏಕಾಏಕಿಯಾಗಿ ಮೃತಪಟ್ಟಿರುವಂಥದ್ದು. ಈಗ ಹಲವು ಗಣ್ಯರು ಕೂಡ ಒಂದು ಕಡೆ ಸಂತಾಪ ಸೂಚಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅವರ ಮೃತದೇಹಗಳೇನು ಚೆಲ್ಲಾಪಿಲ್ಲಿಯಾಗಿತ್ತು. ಅಪಘಾತ ನಡೆದಂಥ ಸ್ಥಳದಲ್ಲಿ ಎಲ್ಲರ ಮೃತದೇಹಗಳು ಕೂಡ ಒಂದು ರೀತಿ ಗುರುತಿಡಿಯೋಕೆ ಸಾಧ್ಯವಾಗದೇ ಇರುವಷ್ಟರ ಮಟ್ಟಿಗೆ ಗಂಭೀರ ಸ್ಥಿತಿಯಲ್ಲಿದ್ದವು. ಈಗ ಎಲ್ಲ ಮೃತದೇಹಗಳನ್ನು ಕೂಡ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಲಾಗಿದೆ. ಪೋಸ್ಟ್ ಮಾರ್ಟಮ್ ಈಗ ಮುಕ್ತಾಯ ಆಗಿದೆ 13 ಮೃತದೇಹಗಳದ್ದು. ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರು ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾವಿಗೀಡಾಗಿರುವಂತಹ 13 ಜನರಿಗೆ ಅವರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. 13 ಜನರ ಸಾವಿಗೆ ಸರ್ಕಾರದಿಂದಲೂ ಕೂಡ ಅವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನೀಡಲಾಗಿದೆ.